ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಸಂಡೇ ಹೇಗಿತ್ತು ಅಂತ ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಎದ್ದು ಫ್ರೆಶ್ ಏರ್ ತಗೊಳ್ಳೋಣ ಅಂತ ಹೊರಗಡೆ ಬಂದಿದ್ದೆ. ಬಟ್ ಯಾಕೋ ಏನು ತುಂಬಾನೇ ಬಿಸಿಲಿತ್ತು. ಆ್ಯಕ್ಚುಲಿ ನನಗೆ ಡೆಲಿವರಿ ಬಾಯ್ ಕಾಲ್ ಮಾಡಿದ್ದ. ನಾನು ಅಮೆಝಾನಲ್ಲಿ ಏನೋ ಒಂದು ಐಟಮ್ ಆರ್ಡರ್ ಮಾಡಿದ್ದೆ. ಬಟ್ ತುಂಬಾ ವೇಟಿಂಗ್ ಇತ್ತು ಈ ಐಟಮ್ಗೋಸ್ಕರ. ಅಂದರೆ ಏನಿಲ್ಲ, ಜಸ್ಟ್ ಒಂದು ಕಿಚನ್ ಆಕ್ಸೆಸರಿ ಆರ್ಡರ್ ಮಾಡಿದ್ದೆ ನಾನು. ಬಟ್ ತುಂಬಾ ಡಿಸಪಾಯಿಂಟ್ ಆದೆ ನಾನು. ಏನಕ್ಕೆ ಅಂತ ನಾನು ಹೇಳ್ತೀನಿ ನಿಮಗೆ. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಡೇ ಯಾವಾಗಲೂ ಡಿಟಾಕ್ಸ್ ಡ್ರಿಂಕಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನಾರ್ಮಲಿ ನಾನು ಮಂಡೇ ಟು ಸ್ಯಾಟರ್ಡೇ ABC ಜ್ಯೂಸ್ ಕುಡಿತೀನಿ. ಬಟ್ ಸಂಡೇ ಒಂದಿನ ರೆಸ್ಟ್. ಅದಕ್ಕೆ ಏನಕ್ಕಂದರೆ ನಾನು ಸಂಡೇ ಹೇಳೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ABC ಜ್ಯೂಸ್ ಪ್ರಿಪೇರ್ ಮಾಡ್ಕೊಂಡು ಕುಡಿಯೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡು ಸಂಡೇ ಒಂದಿನ ಅಂದರೆ ಪ್ರತಿ ಸಂಡೇ ಈ ಟೆಂಡರ್ ಕಾಕೋನಟ್ ಬರುತ್ತಲ್ವ, ಅದನ್ನ ಖಾಲಿ ಹೊಟ್ಟೆಗೆ ತಗೊಳ್ತೀವಿ. ಸೊ ಇದು ಕುಡಿಯೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಬಟ್ ಆ್ಯಕ್ಚುಲಿ ನನ್ನ ಕಾನ್ಸಂಟ್ರೇಷನ್ ನನ್ನ ಐಟಮ್ ಬರುತ್ತಲ್ಲ ಅದ್ರ ಮೇಲೆ ಇದೆ, ಏನಾಗಿರ್ಬೋದು ಅಂತ. ಸೊ ಡಿಟಾಕ್ಸ್ ಡ್ರಿಂಕ್ ಆದಮೇಲೆ ಈ ದೋಸೆ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ, ಅಂದರೆ ಸಂಡೇ ಅಲ್ವಾ. ಸೊ ಹಿಂದಿನ ದಿನನೇ ನಾನು ಹಿಟ್ಟು ಅರ್ದಿಟ್ಟಿದ್ದೆ. ಸೊ ನೆಕ್ಸ್ಟ್ ಡೇ ನಾನು ಹೆಂಗಿದ್ರು ಈಸಿ ಆಗುತ್ತೆ, ಹೇಳೋದು ಸ್ವಲ್ಪ ಲೇಟ್ ಅಲ್ವಾ ಅಂತ ದೋಸೆನೂ ಮಾಡಿಕೊಂಡೆ. ನಾನು ಈ ದೋಸೆ ಹಿಟ್ಟನ್ನು ಬ್ಲೆಂಡ್ ಮಾಡ್ಕೊಳ್ಬೇಕಾದ್ರೆ ಅಕ್ಕಿ ಮತ್ತು ಉದ್ದಿನಬೇಳೆ ಜೊತೆ ಸ್ವಲ್ಪ ಅವಲಕ್ಕಿನೂ ಆ್ಯಡ್ ಮಾಡ್ತೀನಿ. ಅವಲಕ್ಕಿ ಹಾಕೊಳ್ಳೋದ್ರಿಂದ ಈ ದೋಸೆ ನಿಮಗೆ ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ತುಂಬ ಕ್ರಿಸ್ಪಿಯಾಗೂ ಇರುತ್ತೆ. ಸೊ ಈ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಲ್ವೇಸ್ ಚಟ್ನಿನೇ. ನಮ್ಮ ಸೈಡು ಕೊಬ್ಬರಿ ಚಟ್ನಿ ಜಾಸ್ತಿ ಮಾಡ್ತಾರೆ. ಸ್ವಲ್ಪ ತೆಂಗಿನ ತುರಿಗೆ, ಸ್ವಲ್ಪ ಹುಣಸೆ ಹಣ್ಣು, 2 ಹಸಿಮೆಣಸಿನಕಾಯಿ ಖಾರಕ್ಕೆ, ಉಪ್ಪು, ಈರುಳ್ಳಿ, ಅರ್ಧ ಗಡ್ಡೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಚಟ್ನಿ ಅಂತೂ ಸಕ್ಕತ್ತಾಗಿ ರೆಡಿ ಆಗುತ್ತೆ. ಸೊ ಫೈನಲಿ ನಮ್ಮ ಆರ್ಡರ್ ಡೆಲಿವರಿ ಆಯಿತು. ಇದು ಆ್ಯಕ್ಚುಲಿ ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾವು ಅಂದರೆ ಜಚ್ಕೊಳ್ತೀವಲ್ವಾ, ಆ ಕಲ್ಲು ಬರುತ್ತಲ್ವಾ, ಅದನ್ನು ನಾನು ಆರ್ಡರ್ ಮಾಡಿದ್ದೆ. ಅದು ಇರಲಿಲ್ಲ ನಮ್ಮ ಮನೆಯಲ್ಲಿ. ಸೊ ಅದನ್ನು ಆರ್ಡರ್ ಮಾಡಿದ್ದೆ. ತುಂಬ ಕ್ಯೂರಿಯಾಸಿಟಿಯಿಂದ ಆ್ಯಕ್ಚುಲಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಬಟ್ ಫುಲ್ಲಿ ಡಿಸಪಾಯಿಂಟ್ ಆದೆ ನಾನು. ಏನಕ್ಕಂದರೆ ಇದು ಬ್ರೇಕ್ ಆಗಿತ್ತು. ನಾನು ತೋರಿಸ್ತೀನಿ ನೋಡಿ ನಿಮಗೆ. ನಾನು ಆ್ಯಕ್ಚುಲಿ ಇದಕ್ಕೆ 1 ವೀಕಿಂದ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ತುಂಬಾ ಬೇಜಾರಾಗೋಯ್ತು. ನೋಡಿದ್ದು ಈ ಥರ ಕಟ್ಟಾಗಿ ಹೋಗಿದೆ. ಇದನ್ನು ಇನ್ನೂ ಎಕ್ಸ್ಚೇಂಜ್ ಮಾಡಬೇಕಷ್ಟೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗೇನೆ ಹೇಗಿದ್ರು ಸಂಡೇ ಅಲ್ವಾ ಇವತ್ತು, ಮಟನ್ ಮಾಡೋಣ ಅಂತ 1/2 kg ಅಷ್ಟು ಮಟನ್ ತಂದಿದ್ವಿ. ಇವತ್ತು ನಾನು ಒಂದು ಸ್ಪೆಷಲ್ ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ. ಮಟನ್ ಪೆಪ್ಪರ್ ಗೀ ರೋಸ್ಟ್ ಹೆಂಗೆ ಮಾಡೋದು ಅಂದರೆ, ಇಲ್ಲಿ ನಾನು 1/2 kg ಅಷ್ಟು ಮಟನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಚಿಟಿಕೆಯಷ್ಟು ಅರಿಶಿನ, ಒಂದು 2 ಸ್ಪೂನು ಅಚ್ಕಾರದ ಪುಡಿ ಹಾಕೊಳ್ಳಿ. ಹಾಗೇನೆ 2 ಸ್ಪೂನ್ ಧನಿಯಾ ಪೌಡರ್. ಅದಾದಮೇಲೆ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರುತ್ತಲ್ವ, ಅದನ್ನು ಒಂದು 2 ಸ್ಪೂನ್ ಅಷ್ಟು ಹಾಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಸೊ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ, ಅದಾದಮೇಲೆ ಪುದೀನ ಹಾಕಲೇಬೇಕು. ಮಟನ್ ಅಂದರೆ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಹಾಕಿದ್ರೆ. ಸೊ ಸ್ವಲ್ಪ ಕರಿ ಲೀವ್ಸ್, ಹಾಗೇನೆ 1 ಚಿಲ್ಲಿ, ಇದಿಷ್ಟನ್ನ ಹಾಕ್ಕೊಂಡು ಇದ್ರ ಮೇಲೆ ಒಂದು ಅರ್ಧ ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇಷ್ಟೆಲ್ಲ ಐಟಮ್ಸ್ ಹಾಕಾದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಬೇಕಾಗುತ್ತೆ ನೀವು. ಅಂದರೆ ನಾರ್ಮಲಿ ನಾವು ಹೆಚ್ಚಾಗಿ ಮಟನ್ ಮ್ಯಾರಿನೇಟ್ ಮಾಡ್ಕೊಳ್ಬೇಕಾದ್ರೆ ಎಣ್ಣೆ ಹಾಕ್ತೀವಿ. ಸೊ ಇಲ್ಲಿ ಎಣ್ಣೆ ಯೂಸ್ ಮಾಡಬೇಡಿ, ತುಪ್ಪ ಹಾಕೊಳ್ಳಿ. ಇದೆಲ್ಲ ಐಟಮ್ಸ್ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವೊಂದು 1/2 an hour ಅಷ್ಟು ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಇದಕ್ಕೆ ಖಡಕ್ ಆಗಿರೋ ಒಂದು ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಬೇಕು. ನಾನಂದ್ರೆ ಮನೆಯಲ್ಲೇ ಈ ಮಸಾಲಾನ ಮಾಡ್ಕೊಂಡಿದ್ದು. ಹೊರಗಡೆ ಸಿಗುತ್ತಲ್ವಾ ಮಟನ್ ಮಸಾಲ, ಅದನ್ನ ಯಾವುದೂ ಯೂಸ್ ಮಾಡಿಲ್ಲ. ಒಂದು ಪ್ಯಾನ್ಗೆ 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಪೆಪ್ಪರ್, ಸ್ವಲ್ಪ ಚಕ್ಕೆ ಲವಂಗ ಮತ್ತೆ ಸ್ವಲ್ಪ ಸೋಂಪು ಕಾಳು, ಇದನ್ನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ಯೂಸ್ ಮಾಡಕ್ ಹೋಗಬೇಡಿ. ಸೊ ಇಷ್ಟು ಐಟಮ್ಸ್ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಮ್ಯಾರಿನೇಟ್ ಮಾಡಬೇಕಾದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕಿದೆ. ಮತ್ತು ಇಲ್ಲಿ ಪೆಪ್ಪರ್ ಸ್ವಲ್ಪ 2 ಸ್ಪೂನ್ ಅಷ್ಟು ತೊಗೊಂಡಿದ್ದೇನಲ್ವಾ, ಸ್ವಲ್ಪ ಖಾರ ಆಗೋಯ್ದಿದ್ದು. ಸೊ ನೋಡ್ಕೊಂಡು ಹಾಕಿ. ಪೆಪ್ಪರ್ ಜಾಸ್ತಿ ಇರಲಿ, ಏನಕ್ಕಂದ್ರೆ ನಿಮ್ಗೆ ಫ್ಲೇವರ್ ಬರೋದೇ ಪೆಪ್ಪರಿಂದ. ಬಟ್ ಚಿಲ್ಲಿ ಪೌಡರ್ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ನೀವು. ಓಕೆ, ಇನ್ನು ಇದಿಷ್ಟನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೀರು ಹಾಕಬೇಡಿ. ನಾವು ಈ ಮ್ಯಾರಿನೇಟ್ ಮಾಡ್ಕೊಂಡಿದೀವಲ್ವಾ ಮಟನ್, ಸೊ 1/2 an hour ಬಿಟ್ಟು ನೋಡಿ ಈ ತರ ಆಗಿದೆ, ಪರ್ಫೆಕ್ಟ್ ಆಗಿ ಬಂದಿದೆ. ಇದನ್ನ ನಾವಿನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಸೊ ನೀವು ಬೇಯಿಸ್ಕೊಳ್ಬೇಕಾದ್ರೆ ಏನು ಹಾಕೊಳ್ಳೋ ಅಗತ್ಯ ಇರಲ್ಲ. ಅಂದ್ರೆ ಎಣ್ಣೆ ಅಥವಾ ಈರುಳ್ಳಿ ಏನು ಹಾಕೊಳ್ಳೋ ಅಗತ್ಯ ಇಲ್ಲ. ಡೈರೆಕ್ಟ್ ಆಗಿ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋಂಥ ಮಟನ್ ನೀವು ಕುಕ್ಕರ್ಗೆ ಹಾಕೊಳ್ಳಿ. 1-2 ಕಪ್ ನೀರು ಹಾಕೊಳ್ಳಿ.
ನೀರನ್ನ ಆಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು 13ರಿಂದ ಆಕ್ಚುಲಿ ನಾನು 12 ವಿಸಿಲ್ ಹಾಕೊಳ್ಳೋದು, ಬಟ್ ಇದು ಸ್ವಲ್ಪ ಬೆಂದಿರಲಿಲ್ಲ. ಸೊ ಟೋಟಲಿ ನಾನು ಇದಕ್ಕೆ ಒಂದು 14 to 15 ವಿಸಿಲ್ ಹಾಕೊಂಡಿದ್ದೀನಿ. ಸೊ ಫೈನಲಿ ಇದು ಬೆಂದಿದೆ, ತುಂಬಾನೇ ಘಮ ಬರ್ತಾ ಇದೆ. ಸೊ ಮಸಾಲ ಪ್ರಿಪೇರ್ ಮಾಡಾದ್ಮೇಲೆ ಮಟನ್ ಬೆಂದಾದ್ಮೇಲೆ ಬೇಯಿಸಿಟ್ಕೊಂಡ್ಮೇಲೆ ಬೇರೆ ಏನು ಇರಲ್ಲ ನಮಗೆ, ಜಸ್ಟ್ ಒಗ್ಗರಣೆ ಹಾಕೊಳ್ಳೋದಷ್ಟೇ. ನಾನಿಲ್ಲಿ ಒಂದು ಪ್ಯಾನ್ಗೆ 2 ರಿಂದ 3 ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಯೂಸ್ ಮಾಡಿಲ್ಲ ನಾನು, ಗೀ ರೋಸ್ಟ್ ಅಲ್ವಾ, ತುಪ್ಪ ಹಾಕಿದ್ರೆ ಬೆಟರ್. ಸೊ ಇದಕ್ಕೆ ಚಕ್ಕೆ ಹಾಕೊಳ್ಳಿ. ಅದಾದ್ಮೇಲೆ ಒಂದು 2 ರಿಂದ 3 ಗಡ್ಡೆ ಈರುಳ್ಳಿ ನೀವು ಜಾಸ್ತಿ ಹಾಕಿದ್ರೆ ಒಳ್ಳೇದೇ, ಅಂದ್ರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಈರುಳ್ಳಿ ಹಾಕಿದ್ರೆ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಏನು ಹಾಕೊಳ್ಳೋದು ಅಗತ್ಯ ಇರಲ್ಲ ಇಲ್ಲಿ, ಟೊಮ್ಯಾಟೊ ಅಥವಾ ಬೇರೆ ಏನು ಬೇಕಾಗಿಲ್ಲ ಇದಕ್ಕೆ. ಜಸ್ಟ್ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಇದನ್ನ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನಾನು ಮಟನ್ ಮ್ಯಾರಿನೇಟ್ ಮಾಡ್ಕೊಂಡಾಗ ಆಕ್ಚುಲಿ ಸಾಲ್ಟ್ ಹಾಕಿರಲಿಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಇದೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಬೇಯಿಸ್ಕೊಂಡಿಟ್ಟಿರುವಂತ ಮಟನ್ ನೀವು ಹಾಕೊಳ್ಳಿ. ಸೊ ಒಂದು ಕುದಿ ಬಂದ್ಮೇಲೆ ನಾವು ಈ ಬ್ಲೆಂಡ್ ಮಾಡಿ ಇಟ್ಕೊಂಡಿರುವಂತ ಮಸಾಲ ಕೂಡ ಹಾಕೊಳ್ಬೇಕು. ನಾನು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ತೋರಿಸಿದ್ದೆ, ಬೆಳಗ್ಗೆ ನಾವು ಖಾಲಿ ಹೊಟ್ಟೆಗೆ ಟೆಂಡರ್ ಕೋಕೋನಟ್ ಎಳ್ನೀರು ಕುಡಿತೀವಿ ಅಂತ. ಆಕ್ಚುಲಿ ಅದು ತುಂಬಾನೇ ಒಳ್ಳೇದು. ವಾರದಲ್ಲಿ 2 ಸಲ ಕುಡಿಯುವಂತ ಹ್ಯಾಬಿಟ್ ಮಾಡ್ಕೊಳ್ಳಿ. 2 ಸಲ ಆಗದೆ ಹೋದ್ರೂ ಅಟ್ಲೀಸ್ಟ್ ಒಂದಿನಾದ್ರೂ ಕುಡಿಯುವಂತ ಹ್ಯಾಬಿಟ್ ಮಾಡ್ಕೊಳ್ಳಿ. ತುಂಬಾನೇ ಬೆನಿಫಿಟ್ಸ್ ಇದೆ. ಸ್ಕಿನ್ ಹೆಲ್ತ್ಗಾಗಿರ್ಬೋದು ತುಂಬಾನೇ ಒಳ್ಳೆ ಗ್ಲೋ ಕೊಡುತ್ತೆ, ಬಾಡಿನೂ ಹೈಡ್ರೇಟೆಡ್ ಆಗಿಡುತ್ತೆ, ವೆಯ್ಟ್ ಲಾಸ್ ಮಾಡೋರಿಗೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ಎಲ್ಲಾನು ಇದರಿಂದ ಬೆನಿಫಿಟ್ಸ್ ಇದೆ ನಿಮಗೆ. ಸೊ ವಾರದಲ್ಲಿ 2 ಸಲ ಕುಡಿಯುವಂತ ಹ್ಯಾಬಿಟ್ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ, ಸೊ ಫೈನಲ್ ಆಗಿ ನೋಡಿ, ಮಟನ್ ಇಲ್ಲಿ ಕುದಿ ಬರ್ತಾ ಇದೆ. ಇದಕ್ಕೆ ನಾನು ಪ್ರಿಪೇರ್ ಮಾಡಿಟ್ಕೊಂಡಿರೋಂಥ ಮಸಾಲಾನ ಆಡ್ ಮಾಡ್ತಾ ಇದ್ದೀನಿ. ಇದನ್ನ ಒಂದು 5 ರಿಂದ 10 ನಿಮಿಷ ಕುದಿಸ್ಕೊಳ್ಳಿ. ಏನಕ್ಕಂದ್ರೆ ತುಂಬಾನೇ ಗ್ರೇವಿ ಇದೆ, ಅಷ್ಟು ಗ್ರೇವಿ ಬೇಡ, ಡ್ರೈ ಆಗ್ಬೇಕಿದು. ಡ್ರೈ ಆದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರೋದು ಟೇಸ್ಟ್. ಫೈನಲ್ ಆಗಿ ನಮ್ ಗ್ರೇವಿ ರೆಡಿ ಆಗಿದೆ ಇಲ್ಲಿ. ಇನ್ನ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ, ಆಮೇಲೆ ಕರಿ ಲೀವ್ಸ್, ಕೊತ್ತಂಬರಿ ಸೊಪ್ಪು ಮತ್ತೆ ಗ್ರೀನ್ ಚಿಲ್ಲಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅಂದ್ರೆ ಇದು ಟೇಸ್ಟ್ ನ ಜಾಸ್ತಿ ಕೊಡುತ್ತೆ. ಸೊ ಹಾಕೊಳ್ಳದೆ ಇರಬೇಡಿ, ಇದನ್ನ ಖಂಡಿತ ಹಾಕೊಳ್ಳೇಬೇಕು ನೀವು, ತುಂಬಾನೇ ಚೆನ್ನಾಗಿ ಬರುತ್ತೆ ಇದನ್ನ ಹಾಕೊಂಡ್ರೆ. ಸೊ ನನ್ನ ಸಂಡೇ ಅಂತೂ ಹೀಗಿತ್ತು. ನೀವು ಯಾವ ತರ ನಿಮ್ ಸಂಡೇನ ಎಂಜಾಯ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ. ಅದೇ ತರ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಫಾಲೋ ಮಾಡೋದನ್ನ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ತರ ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.